ನಮಸ್ಕಾರ ಆತ್ಮೀಯರೆಲ್ಲರಿಗೂ ಭವ್ಯವಾದ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಸುಹಾಸ್ ಎಂಟರ್ಟೈನ್ಮೆಂಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್. ಬನ್ನಿ, ನಮಗೆಲ್ಲ ಆಧಾರದ ಸ್ವಾಗತ. ನಮ್ಮದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಾನಲ್. ಇದುವರೆಗೆ 454 ವಿಡಿಯೋಸ್ಗಳಾಗಿವೆ. ಇದು 455ನೇ ವಿಡಿಯೋ. ಇವತ್ತಿನ ಹೊಸ ವಿಷಯ ಅಂತಂದ್ರೆ ಶ್ರೀ ವೆಂಕಟೇಶ್ವರ ಸುಪ್ರಭಾತದ ವೈಶಿಷ್ಟ್ಯಗಳು. ವೆಂಕಟೇಶ್ವರ ಸುಪ್ರಭಾತ ಎಲ್ಲರಿಗೂ ಗೊತ್ತಿದೆ, ಜಗತ್ತಿನಾದ್ಯಂತ ಬಹಳ ಪ್ರಖ್ಯಾತವಾದ್ದು. ಇದನ್ನು ಬರೆದವರು ಪ್ರತಿವಾದಿ ಭಯಂಕರ ಅಣ್ಣನ್ ಅಂತ ಅಂದ್ಬಿಟ್ಟು 15ನೇ ಶತಮಾನದಲ್ಲಿ ಇವರು ಇದ್ರು. ಆಂಧ್ರ ಪ್ರದೇಶದಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಅವರು ಬರೆದಿರೋದು, ಮಹಾತ್ಮರು ಬರೆದಿರೋದು ಬಹಳ ಅದ್ಭುತವಾಗಿದೆ. ಇಷ್ಟು ಒಂದೊಂದು ಶ್ಲೋಕಗಳು ಕೂಡ. ಇದು ಟೋಟಲ್ ಬಂದು 70 ಶ್ಲೋಕಗಳಿದೆ. ಶ್ರೀ ವೆಂಕಟೇಶ್ವರ ಸುಪ್ರಭಾತದಲ್ಲಿ ತಿರುಪತಿ ವೆಂಕಟೇಶ್ವರ ಕೊಡ್ತದ್ದು 70 ಶ್ಲೋಕಗಳಿದೆ. ಇದರಲ್ಲಿ 4 ಸೆಕ್ಷನ್ಸ್, 4 ವಿಭಾಗಗಳಿದೆ. ಯಾವ್ದಾದಪ್ಪ ಅಂದ್ರೆ, ಮೊದಲನೇದು ಬಂದು ಶ್ರೀ ವೆಂಕಟೇಶ್ವರ ಸುಪ್ರಭಾತಮ್, ಎರಡನೇದು ಶ್ರೀ ವೆಂಕಟೇಶ್ವರ ಸ್ತೋತ್ರ, ಮೂರನೇದು ಶ್ರೀ ವೆಂಕಟೇಶ್ವರ ಪ್ರಪತ್ತಿ ಅಥವಾ ಶರಣಾಗತಿ ಸ್ತೋತ್ರಗಳು. ಇದನ್ನು ನಾಲ್ಕನೇದು ಬಂದು ಮಂಗಳಾಶಾಸನ, ಶ್ರೀ ವೆಂಕಟೇಶ ಮಂಗಳಾಶಾಸನ ಅಂತ ಅಂದ್ಬಿಟ್ಟು. ಬನ್ನಿ, ಇದೆಲ್ಲ ಒಂದು ಕಿರು ಪರಿಚಯ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದ್ಭುತವಾಗಿದೆ. ಸೊ ಈ 4 ವಿಭಾಗಗಳಲ್ಲಿ ಎಷ್ಟೆಷ್ಟು ಶ್ಲೋಕಗಳಿದೆ ಗಮನಿಸೋಣ. ಮೊದಲನೇದು ಬಂದು ಶ್ರೀ ವೆಂಕಟೇಶ್ವರ ಸುಪ್ರಭಾತಮ್, ಇದರಲ್ಲಿ 29 ಶ್ಲೋಕಗಳಿದೆ, ಆಯ್ತಾ. ಎರಡನೇದು ಬಂದು ಶ್ರೀ ವೆಂಕಟೇಶ್ವರ ಸ್ತೋತ್ರ, ಇದರಲ್ಲಿ ಬಂದು 11 ಶ್ಲೋಕಗಳಿದೆ. ಸೊ 29 + 11 40 ಶ್ಲೋಕಗಳಾಯಿತು. ಮುಂದೆ ಶ್ರೀ ವೆಂಕಟೇಶ್ವರ ಪ್ರಪತ್ತಿ ಸ್ತೋತ್ರಗಳು, ಇದು ಬಂದು 16 ಶ್ಲೋಕಗಳಿದೆ. ಸೊ 40 + 16 56 ಆಯಿತು. ಸೊ ಮಿಕ್ಕಿದ 14 ಇರಬೇಕು. ಅದ್ಯಾವುದಪ್ಪ ಅಂದ್ರೆ ಶ್ರೀ ವೆಂಕಟೇಶ್ವರ ಮಂಗಳಾಶಾಸನಂ, ಇದು 14 ಶ್ಲೋಕಗಳಿದೆ. ಇದು ಇದರ ವೈಶಿಷ್ಟ್ಯ. ಮತ್ತೊಮ್ಮೆ ಗಮನಿಸೋಣ ಬನ್ನಿ. ಫಸ್ಟ್ ಬಂದು ಶ್ರೀ ವೆಂಕಟೇಶ್ವರ ಸುಪ್ರಭಾತಮ್ 29 ಶ್ಲೋಕಗಳು. ಆಮೇಲೆ ಶ್ರೀ ವೆಂಕಟೇಶ್ವರ ಸ್ತೋತ್ರಮ್ 11 ಶ್ಲೋಕಗಳು. ಮತ್ತೆ ಶ್ರೀ ವೆಂಕಟೇಶ್ವರ ಪ್ರಪತ್ತಿ ಬಂದು 16 ಸ್ತೋತ್ರಗಳು, 16 ಶ್ಲೋಕಗಳು. ಮತ್ತೆ ಶ್ರೀ ವೆಂಕಟೇಶ್ವರ ಮಂಗಳಾಶಾಸನ ಬಂದು 14 ಶ್ಲೋಕಗಳು, ಸ್ತೋತ್ರಗಳು. ಇವೆಲ್ಲ ಸೇರಿ ಟೋಟಲ್ 70 ಶ್ಲೋಕಗಳಾಗುತ್ತೆ. ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರಗಳು. ಸ್ತೋತ್ರ ಸಾಹಿತ್ಯದಲ್ಲಿ ಬಹಳ ಮೇರು ಶಿಖರದಲ್ಲಿದೆ. ಎಲ್ಲ ಸ್ತೋತ್ರಗಳು ಬಹಳ ಅದ್ಭುತವಾಗಿ ರಚನೆಯಾಗಿದೆ. ಸೊ ಇದರಲ್ಲಿ ಫರ್ದರ್ ನೋಡೋಣ ಬನ್ನಿ, ಏನು ಇದು ಯಾವ್ಯಾವ ಛಂದಸ್ಸಲ್ಲಿದೆ ಹೇಗಂತ ನಾವು ಗಮನಿಸೋಣ. ಸೊ ಮೊದಲಿಗೆ ನಾವು ವೆಂಕಟೇಶ್ವರ ಸುಪ್ರಭಾತ ತಗೊಂಡ್ರೆ, ನಾನು ಹೇಳಿದೆ ಇದರಲ್ಲಿ 29 ಶ್ಲೋಕಗಳಿದೆ. ಯಾವ್ಯಾವುದು ಅಂದ್ರೆ, ಮೊದಲು ಶುರುವಾಗೋದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ. ಇದು ಯಾರಿಗೂ ಗೊತ್ತಿಲ್ಲ, ದಿನ ಎಲ್ಲರೂ ಕೇಳ್ತಾ ಇರ್ತಾರೆ. ಬಹಳ ಅದ್ಭುತವಾದ್ದು. ಇದು ಅನುಷ್ಠುಪ್ ಶ್ಲೋಕ, ಅನುಷ್ಠುಪ್ ಛಂದಸ್ನಲ್ಲಿದೆ. ಮೊದಲನೇ ಶ್ಲೋಕ ಬಂದು ಅನುಷ್ಠುಪ್ ಛಂದಸ್ನಲ್ಲಿದೆ. ಬಹಳ ಗಮನಿಸಬೇಕಾದ ವಿಷಯ, ಬಹಳ ಚೆನ್ನಾಗಿರುತ್ತೆ. ಛಂದಸ್ಸುಗಳ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಬಹಳ ಖುಷಿ ಇರುತ್ತೆ. ಇದನ್ನ ಇವತ್ತು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಎರಡನೇ ಶ್ಲೋಕ ಬಂದು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಇದು ಬಂದು ಎರಡನೇ ಶ್ಲೋಕ. ಇದು ಕೂಡ ಅನುಷ್ಠುಪ್ನಲ್ಲಿದೆ. ಮಿಕ್ಕಿದ್ದು ಇಲ್ಲಿ ಬರ್ತಕ್ಕಂಥ 29ರಲ್ಲಿ ಮೊದಲೇ 2 ಅನುಷ್ಠುಪ್ಪು, ಮಿಕ್ಕಿದ 27 ಶ್ಲೋಕಗಳು ವಸಂತ ತಿಲಕ ಛಂದಸ್ಸಲ್ಲಿದೆ. ಬಹಳ ಅದ್ಭುತವಾದ ರಚನೆಗಳು ಒಂದೊಂದು. ಸುಮ್ಮನೆ ನಾನು ಸ್ಟಾರ್ಟಿಂಗ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ಶುರುವಾಗುವಂಥದ್ದು 3ನೇ ಶ್ಲೋಕ. ಮಾತಃ ಸಮಸ್ತ ಜಗತ ಮಧುಕೈಟ ಭಾರೇ ವಕ್ಷೋ ವಿರಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿನಿ ಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದೈತೆ ತವ ಸುಪ್ರಭಾತಂ. ಇದು 3ನೇ ಶ್ಲೋಕ. ಇದೇ ಧಾಟಿಯಲ್ಲಿ ಅದ್ಭುತವಾದ ವಸಂತ ತಿಲಕ ಧಾಟಿಯಲ್ಲಿ ಮುಂದುವರಿಯುತ್ತೆ. ಇದು ಮುಂದೆ 29 ಶ್ಲೋಕದವರೆಗೂ ಇದೆ. ಅತ್ಯಂತ ಮಧುರವಾದ ಶ್ಲೋಕಗಳು, ಬಹಳ ಚೆನ್ನಾಗಿದೆ. ಕೊನೆಯ ಶ್ಲೋಕ ಬಂದು ಇತ್ತಂ ವೃಷಾಚಲಪತೇರಿಹ ಸುಪ್ರಭಾತಂ ಅಂತ ಬರುತ್ತೆ. ಇದು ಬಂದು ಇಲ್ಲಿ 29 ಶ್ಲೋಕ ಕಂಪ್ಲೀಟ್ ಆಯಿತು. ನಾನು ಹೇಳಿದ್ದು ಮತ್ತೊಮ್ಮೆ ಒಂದು ರೀಕ್ಯಾಪ್ ಮಾಡೋದಾದ್ರೆ, ಶ್ರೀ ವೆಂಕಟೇಶ್ವರ ಸುಪ್ರಭಾತಂನಲ್ಲಿ ಮೊದಲನೇ ವಿಭಾಗದಲ್ಲಿ ಸುಪ್ರಭಾತ ಶ್ಲೋಕಗಳಲ್ಲಿ 29 ಶ್ಲೋಕಗಳಲ್ಲಿ ಮೊದಲೆರಡು ಅನುಷ್ಠುಪ್ಪು, ಮಿಕ್ಕಿದ 27 ವಸಂತ ತಿಲಕ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಸೆಕ್ಷನ್, ಮುಂದಿನ ವಿಭಾಗಕ್ಕೆ ಹೋಗೋಣ. ಅದೇನಂದ್ರೆ ಶ್ರೀ ವೆಂಕಟೇಶ್ವರ ಸ್ತೋತ್ರಂ. ಇದು ಬಹಳ ಫೇಮಸ್ಸು. ಇದರಲ್ಲಿ 11 ಶ್ಲೋಕಗಳಿದೆ. ಮೊದಲು 8 ಬಂದು ತ್ರೋಟಕ ವೃತ್ತ. ಇದು ಬಹಳ ಫೇಮಸ್, ಎಲ್ಲರಿಗೂ ಗೊತ್ತಿರುತ್ತೆ.
कमलाकुचकुकुचकुङ्कुमतो नियतारुणितातुलनीलतनो कमलायतलोचनलोकपते ವಿಜಯೀ ಭವ ವೆಂಕಟಶೈಲಪತೆ. ಇದೇ ದಾಟಿಲಿ ತ್ರೋಟಕವೃತ್ತದಲ್ಲಿ 8 ಶ್ಲೋಕಗಳಿದೆ. ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸಖಾಯ ಮಮೋಘಶರಂ ಅಪಹಾಯ ರಘುದ್ವಹಮನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೆ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ದಿನ ಕೇಳ್ತಾ ಇರ್ತಾರೆ. ಬಹಳ ಅದ್ಭುತವಾದ ಸ್ತೋತ್ರಗಳು. ಸೊ ಇದರಲ್ಲಿ ಗಮನಿಸಬೇಕಾದ್ದೇನು ಅಂತಂದ್ರೆ, ಮೊದಲನೇ 8 ತ್ರೋಟಕ ವೃತ್ತ, 9 ಮತ್ತು 10ನೇ ವೃತ್ತ ಇದ್ದಕ್ಕಿದ್ದಾಗೆ ಚೇಂಜ್ ಆಗ್ಬಿಡುತ್ತೆ, ಭುಜಂಗ ಪ್ರಯಾತ ಬರುತ್ತೆ. ಅದೇ ಹಾಗೆ ಅಂತಂದ್ರೆ ಗಮನಿಸಿಲ್ಲಿ 9ನೇ ಶ್ಲೋಕ ಬಂದು 2ನೇ ವಿಭಾಗದಲ್ಲಿ ನಾನು ಹೇಳ್ತಾ ಇರೋದು 11 ಶ್ಲೋಕಗಳ 2ನೇ ವಿಭಾಗ ಶ್ರೀ ವೆಂಕಟೇಶ್ವರ ಸ್ತೋತ್ರ. ಮೊದಲನೇ 8 ಅಲ್ಲಿ ತ್ರೋಟಕ ವೃತ್ತ ಬರುತ್ತೆ, 9 ಮತ್ತು 10 ಭುಜಂಗ ಪ್ರಯಾತ ಇದ್ದಕ್ಕಿದ್ದಾಗೆ ಚೇಂಜ್ ಆಗ್ಬಿಡುತ್ತೆ. ಬಹಳ ಅದ್ಭುತವಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಇದು ಫಸ್ಟ್ ಕ್ಲಾಸ್ ಭುಜಂಗ ಪ್ರಯಾತ, ಇದು ಸೂಪರ್ ಆಗಿದೆ. ಇದು ಮುಂದುವರೆದು 10ನೇ ಶ್ಲೋಕನೂ ಇದೇ ಭುಜಂಗ ಪ್ರಯಾತದಲ್ಲೇ ಮುಂದುವರಿಯುತ್ತೆ. ಅಹಂ ದೂರತಸ್ಥೆ ಪದಾಂಬೋಜ ಯುಗ್ಮ ತ್ವಂ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವಯಾ ತ್ವಂ ನಿತ್ಯ ಸೇವಾಫಲಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ. ಇದೆಲ್ಲ ಬಹಳ ಅದ್ಭುತವಾದ ಸ್ತೋತ್ರಗಳು. ದಿನ ಕೇಳ್ತಾ ಇರ್ತಾರೆ ಎಲ್ಲರೂ. ಶಿವಲಕ್ಷ್ಮಿದು ಮತ್ತೆ ಬೇರೆ ದರ್ಶನ ಶಾಸ್ತ್ರಿಗಳೆಲ್ಲ ಹಾಡಿದ್ದಾರೆ. ಬಹಳ ವರ್ಲ್ಡ್ ಫೇಮಸ್ ಇವೆಲ್ಲ. ಏನಂದ್ರೆ ಛಂದಸ್ ಯಾವುದು ಅಂತ ತಿಳ್ಕೊಂಡು ಆ ಧಾಟಿನ ಎಂಜಾಯ್ ಮಾಡೋದು, ಅದು ಹೇಳೋದು, ಉಚ್ಚಾರಣೆ ಮಾಡೋದು ಬಹಳ ಒಂದು ಅದ್ಭುತವಾದ ಖುಷಿ ಕೊಡುತ್ತೆ. ಸೊ ಇಲ್ಲಿಗೆ 2ನೇ ವಿಭಾಗ ಮುಕ್ತಾಯವಾಯಿತು. ಮತ್ತೊಮ್ಮೆ ರೀಕ್ಯಾಪ್ ಅಂತಂದ್ರೆ 2ನೇ ವಿಭಾಗದಲ್ಲಿ 11 ಶ್ಲೋಕಗಳಿವೆ. ಅದರಲ್ಲಿ ಮೊದಲು 8 ಬಂದು ತ್ರೋಟಕ ವೃತ್ತ, 9 ಮತ್ತು 10 ಬಂದು ಭುಜಂಗ ಪ್ರಯಾತ, 11ನೇ ಶ್ಲೋಕ ಬಂದು ಅನುಷ್ಟುಪ್ಪು. ಅದ್ಯಾವುದಪ್ಪ ಅಂದ್ರೆ ಅಜ್ಞಾನಿನಾಮಯ ದೋಷಾನ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣೆ. ಇದು 11ನೇ ಶ್ಲೋಕ ಬಂದು ಅನುಷ್ಟುಪ್ಪು. ಇದು ಬಹಳ ಗಮನಿಸಬೇಕಾದ ವಿಷಯ, ಬಹಳ ಚೆನ್ನಾಗಿದೆ. ಸೊ 3ನೇ ವಿಭಾಗಕ್ಕೆ ಹೋಗೋಣ. ಇವಾಗ 3ನೇ ವಿಭಾಗ ಬಂದು ಪ್ರಪತ್ತಿ, ಅಂದ್ರೆ ಶರಣಾಗತಿ ಸ್ತೋತ್ರಗಳು. ಶ್ರೀ ವೆಂಕಟೇಶ್ವರ ಪ್ರಪತ್ತಿ ಸ್ತೋತ್ರ ಅಂತ ಇದು ಫೇಮಸ್. ಇದರಲ್ಲಿ 16 ಶ್ಲೋಕಗಳಿದೆ. ಇದನ್ನ ನಾವು ಗಮನಿಸಿದ್ರೆ ಮೊದಲೇದು ಬಂದು ಅದ್ಭುತವಾದ ಶಾರ್ದೂಲ ವಿಕ್ರೀಡಿತ. ಅದ್ಯಾವುದು ಅಂದ್ರೆ ಪದ್ಮಾವತಿ ಶಾರ್ದೂಲ. ಇದು ನಾನು ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಪದ್ಮಾವತಿ ಶಾರ್ದೂಲ ಅಂತ. ಸದ್ಯಕ್ಕೆ ಒಂದ್ಸಲ ಅದು ರಿಸೆಟ್ ಮಾಡೋಣ, ಬಹಳ ಮಜಾ ಕೊಡುತ್ತೆ. ಬಹಳ ಅದ್ಭುತವಾದ ಧಾಟಿ, ಅದು ಎಲ್ಲರೂ ಕೇಳಿರ್ತೀರ. ಮತ್ತೊಮ್ಮೆ ನಾನು ರಿಸೆಟ್ ಮಾಡ್ತೀನಿ, ಕೇಳಿ. ಪದ್ಮಾವತಿ ಶಾರ್ದೂಲ ಸ್ತೋತ್ರ, ಮೊದಲನೇ ಶ್ಲೋಕ ಆಫ್ ಶ್ರೀ ವೆಂಕಟೇಶ್ವರ ಪ್ರಪತ್ತಿ ಶ್ಲೋಕ. ಅಲ್ಲಿ ಪದ್ಮಾವತಿ ಕೊಡ್ತಾ ಶಾರ್ದೂಲ ವೃತ್ತ ಬಹಳ ಅದ್ಭುತವಾಗಿದೆ. ಅದು ಈ ರೀತಿ ಇರುತ್ತೆ. ಇದು ಒಂದು ಈಶಾನಾಂ ಜಗತೋಸ್ತ್ಯ ವೆಂಕಟಪತೆ ವಿಷ್ಣು ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸರಸಿಗಾಂ ತತ್ಶಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ಇದು ಅದ್ಭುತವಾದ ಶಾರ್ದೂಲ ವಿಕ್ರೀಡಿತ. ಇದು ಬಹಳ ಚೆನ್ನಾಗಿದೆ. 19 ಅಕ್ಷರ, 4 ಸಾಲುಗಳು, ಬಹಳ ಅದ್ಭುತವಾಗಿದೆ ಧಾಟಿ. ಸೊ ನೆಕ್ಸ್ಟ್ ಬಂದು ಇನ್ನ ಉಳಿದ 15 ಶ್ಲೋಕಗಳು ವಸಂತ ತಿಲಕದಲ್ಲಿದೆ. ಅದ್ಯಾವುದು ಅಂತಂದ್ರೆ ಶ್ರೀಮನ್ ಕೃಪಾ ಜಲನಿಧೆ ಕೃತ ಸರ್ವಲೋಕ ಸರ್ವಜ್ಞ ಸರ್ವಶೇಷಿನ್ ಅಂತ ಬರುತ್ತೆ ಅದು. ಮತ್ತೆ ಇನ್ನೊಂದು ಶ್ರೀ ಶ್ರೀಯ ಶ್ರೀ ಶ್ರೀಯ ಘಟಿಕೆಯ, ಅದೊಂದು ಬರೋದು 16ನೇ ಶ್ಲೋಕ. ಇದು ಅಲ್ಲಿಂದ ಎಲ್ಲ ಶ್ಲೋಕಗಳು ಕೂಡ ವಸಂತ ತಿಲಕದಲ್ಲೇ. ಮೊದಲನೇದು ಒಂದು ಶಾರ್ದೂಲ ವಿಕ್ರೀಡಿತ ಬಿಟ್ಬಿಟ್ರೆ ಮಿಕ್ಕಿದ 15 ಶ್ಲೋಕಗಳು ವಸಂತ ತಿಲಕದಲ್ಲಿದೆ. ಬಹಳ ಅದ್ಭುತವಾಗಿದೆ ದಾಟಿ. ಇದನ್ನ ಹಾಡ್ತಾ ಇರೋರಿಗೆ ಬಹಳ ಮಜವಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ವಿಭಾಗಕ್ಕೆ ಹೋಗೋಣ ಬನ್ನಿ. ಇವಾಗ 4ನೇ ವಿಭಾಗ ಶ್ರೀ ವೆಂಕಟೇಶ್ವರ ಮಂಗಳಾಶಾಸನಂ. ಪ್ರತಿಯೊಂದರಲ್ಲೂ ಶ್ರೀ ವೆಂಕಟೇಶಾಯ ಮಂಗಳಂ, ಶ್ರೀ ಶ್ರೀನಿವಾಸಾಯ ಮಂಗಳಂ, ಈ ರೀತಿ ಅದು ಸಮಾಪ್ತಿ ಆಗುತ್ತೆ, ಎಂದಾಗುತ್ತೆ. ಇದರಲ್ಲಿ ಏನು ಗಮನಿಸೋಣ ಅಂತಂದ್ರೆ 14 ಶ್ಲೋಕಗಳು ಎಲ್ಲ ಅನುಷ್ಠುಪ್ ಛಂದಸ್ಸಲ್ಲಿದೆ. ನೋಡಿ, ಇದು ಮೊದಲನೇ ಶ್ಲೋಕ ಬಂದು
ಶ್ರೇಯಃ ಕಾಂತಾಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಅನುಷ್ಟುಕು. ಇದೇ ದಾಟಿಲಿ 14 ಶ್ಲೋಕಗಳು ಕೂಡ ಇದೆ. ಕೊನೆಯ ಶ್ಲೋಕ ಬಂದು ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಅದ್ಭುತವಾಗಿ 14 ಶ್ಲೋಕಗಳು ಕೂಡ ಅನುಷ್ಠುಪ್ ಶ್ಲೋಕ, ಬಹಳ ಅದ್ಭುತವಾಗಿ ದಾಟಿ. ಸೊ ವೆಂಕಟೇಶ್ವರ ಸುಪ್ರಭಾತ ಟೋಟಲಿ 70 ಶ್ಲೋಕಗಳು, 4 ವಿಭಾಗಗಳಿದೆ. ಸೊ ಅದರಲ್ಲಿ ಮೊದಲನೇ ವಿಭಾಗ 29 ಶ್ಲೋಕ ವೆಂಕಟೇಶ್ವರ ಸುಪ್ರಭಾತಮು, ಎರಡನೇ ವಿಭಾಗ ವೆಂಕಟೇಶ್ವರ ಸ್ತೋತ್ರಮು ಒಂದು 11 ಶ್ಲೋಕ, ವೆಂಕಟೇಶ್ವರ ಪ್ರಪತ್ತಿ ಮೂರನೇ ವಿಭಾಗ ಬಂದು 16 ಶ್ಲೋಕಗಳು, ಹಾಗೂ 4ನೇ ವಿಭಾಗ ಮತ್ತೆ 14 ಶ್ಲೋಕಗಳು ಶ್ರೀ ವೆಂಕಟೇಶ್ವರ ಮಂಗಳಾಶಾಸನಂ. ಇದು ಸ್ಥೂಲವಾದ ಪರಿಚಯ, ಸ್ಥೂಲ ಪ್ಲಸ್ ಕಿರು ಪರಿಚಯವಾಗಿದೆ. ಸ್ಥೂಲ ಪರಿಚಯ ಅಂತಂದ್ರೆ ಅದರಲ್ಲಿ ಇರೋ ಛಂದಸ್ಸುಗಳ ವಿವರಣೆ ಎಲ್ಲ ನಾನು ಕೊಟ್ಟಿದ್ದೀನಿ ಸಂಪೂರ್ಣವಾಗಿ. ಎಲ್ಲ ಶ್ಲೋಕಗಳು ಯಾವ್ಯಾವ ಛಂದಸ್ಸಲ್ಲಿದೆ ಅಂತ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ. ಸೊ ಇದೇ ತರ ಇನ್ನೊಂದು ವಿಡಿಯೋ ಮಾಡೋಣ. ಇನ್ನ ಎಷ್ಟೋ ವಿಷಯಗಳು, ಹೊಸ ವಿಷಯಗಳು, ಅದ್ಭುತವಾದ ವಿಷಯಗಳು ಸ್ತೋತ್ರ ಸಾಹಿತ್ಯದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ. ಸೊ ಅದು ರಿಸೈಟ್ ಮಾಡ್ತಾ ಮಾಡ್ತಾ ಒಂದು ಡಿವೋಷನ್, ಭಕ್ತಿ ಏನಿದೆ ಅದು ನಾವು ಮತ್ತೆ ಧಾಟಿ ಮೆಲೋಡಿ ಏನಿದೆ ಅದು ಕೂಡ ನಾವೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಂಸೋಣ. ಅಲ್ಲಿವರೆಗೆ ಸುಹಾಸ್ ದೀಪಿ, ಇದು ಸುಹಾಸ್ ಬ್ರಾಹ್ಮಿನ್ಸ್ ಮ್ಯಾಟ್ರಿಮನಿ ನಡೆಸ್ತಾ ಇದ್ದೀನಿ. ಜಯನಗರ ಬೆಂಗಳೂರಲ್ಲಿ ಇರೋದು. ವರ್ಲ್ಡ್ ವೈಡ್ ನಾವು ಬ್ರಾಹ್ಮಿನ್ಸ್ ಯಾರ್ಯಾರಿದ್ದಾರೆ, ಇಂಡಿಯನ್ಸ್ NRIs ಯಾರೇ ಆಗಲಿ ನನ್ನ ನಂಬರ್ಗೆ ಕರೆ ಮಾಡಿ 8762331815. ನನ್ನ ನಂಬರು ಯೂಟ್ಯೂಬ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆಸಕ್ತರು, ಅವಶ್ಯಕತೆ ಇರೋರು ಕಾಲ್ ಮಾಡಿ. ನನ್ನ ಮ್ಯಾಟ್ರಿಮೋನಿ ಸರ್ವಿಸಸ್, ಬ್ರಾಹ್ಮಣ ವಧುವರ ಅನ್ವೇಷಣೆ, ಇದಕ್ಕೆ ಯಾರ್ಯಾರು ಆಸಕ್ತಿ ಇದೆ, ಅವಶ್ಯಕತೆ ಇದೆ, ಕರೆ ಮಾಡಿ ನಮ್ಮ ಸರ್ವಿಸಸ್ ಪಡಿಬೋದು. ಭಾಳ ನಾಮಿನಲ್ ಚಾರ್ಜಸ್ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಂಸೋಣ ಎಲ್ಲರಿಗೂ. ಅಲ್ಲಿವರೆಗೂ ಹರಿ ಓಂ ಸ್ವಸ್ತಿ, ಜೈ ಶ್ರೀರಾಮ್, ನಮಸ್ತೆ, ಧನ್ಯವಾದಗಳು. ಸುಹಾಸ್ ಟಿಪಿ, ಜಯನಗರ್ ಬ್ಯಾಂಗ್ಳೂರ್, ಮ್ಯಾನೇಜರ್ ಸುಹಾಸ್ ಬ್ರಾಹ್ಮಿನ್ಸ್ ಮ್ಯಾಟ್ರಿಮನಿ, ಜಯನಗರ್ ಬ್ಯಾಂಗ್ಳೂರ್. ನಮಸ್ಕಾರ.